ಕೊರೋನಾ ಬಂದಾಗಣ ನಾನು ಎಜುಕೇಶನ್ಗೆ ನನ್ನ ಮಗಳಿಗೆ ದುಡ್ಡು ಬೇಕಂದಾಗ ಆಗ ಎಷ್ಟು ಬೇಗ ಸ್ಪಂದಿಸಿದ್ರೆ ಅಂದ್ರೆ ಮಕ್ಕಳ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಬಾರ್ದು, ಮಕ್ಕಳಿಗೆ ಓದಿಸಿ ಅಂತ ನನ್ಗೆ ಹೆಲ್ಪ್ ಮಾಡಿದ್ರು. ಮತ್ತೆ ಮೊನ್ನೆ ನಾನು ಬಂದು ಕೆಲವು ಪೇರೆಂಟ್ಸ್ ಬಂದಿದ್ರು. ಅವ್ರು ಬಂದಾಗ ಮಕ್ಕಳ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಬಾರ್ದು, ಮಕ್ಕಳಿಗೆ ನಾನು ಫೀಸ್ ಕಟ್ತೀನಿ ಅಂತ ಹೇಳಿದ್ರಿ. ಇಂಥ ಉದಾರ ಮನಸ್ಸಿರ ನಿಮ್ಗೆ ಮತ್ತೆ ಇದು ಯಾವ ತರ ನೋಡಿ, ಇವತ್ತು ಒಂದು ಟ್ಯಾಗ್ಲೈನ್ ಇದೆ, ದೇಶದ ಭವಿಷ್ಯವನ್ನ ಬದಲಾಯಿಸ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಶಿಕ್ಷಣದಲ್ಲಿ ಅಂತ. ಮಕ್ಕಳು ಉತ್ತಮ ಪ್ರಜೆಯಾಗಿ ಅದು ಬಲಿಷ್ಠವಾಗಬೇಕಾದ್ರೆ ಶಿಕ್ಷಣವನ್ನ ಮಕ್ಕಳಿಗೆ ಕಲಿಸ್ಬೇಕು. ಅದು ಪೋಷಕರ ಜವಾಬ್ದಾರಿ. ಅವ್ರ ಹಂತಕ್ಕೆ ಬರೋವರೆಗೂ ಸಹ ಪೋಷಕರು ಅವ್ರ ಮಕ್ಕಳ ಕಾಳಜಿ ಬಗ್ಗೆ, ಮಕ್ಕಳ ತಯಾರಿ ಬಗ್ಗೆ ಅದನ್ನ ಮಾಡಿಕೊಟ್ರೆ ಅವರು ಈ ದೇಶದ ಮುಂದಿನ ಭವಿಷ್ಯವನ್ನ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅದು ಒಂದು ಪ್ರಮುಖ ಪಾತ್ರ. ನಮ್ಮ ಹಂತದಲ್ಲಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಹಳ್ಳಿ ಸೇವೆಯನ್ನ ಅಧಿಕಾರ ಇರಲಿ ಇಲ್ಲದೆ ಇರಲಿ ನಿರಂತರವಾಗಿ ಅದನ್ನ ಮಾಡ್ಕೊಂಡು ಬಂದಿದ್ದೇವೆ. ಯಾವ ವ್ಯಕ್ತಿ ಪರಿಚಯ ಇರ್ಬೋದು, ಪರಿಚಯ ಇಲ್ಲದೆ ಇರ್ಬೋದು, ನಮ್ಮ ಭಾಗದಲ್ಲಿ ಸುತ್ತಮುತ್ತ ಎಲ್ಲ ಬೇರೆ ಬೇರೆ ವಾರ್ಡ್ಗಳಿಂದ ಇರ್ಬೋದು, ಕ್ಷೇತ್ರದಿಂದ ಸಹ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾವು ಸ್ಪಂದಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಅದು ಮೊದಲನೇ ಆದ್ಯತೆಯಾಗಿ ಕೊಡ್ತೇನೆ.